ಕಾಲಯಾನದಿ ಯುವ ಪ್ರತಿಭೆಗಳಿಗೆ ಬೆಳಕ ತಂದಿ ನೀನು. ಈ ಚಿಂತನೆ ಬಿತ್ತಿದ ಕನ್ನಡ ಮನಕ್ಕೆ ನಿಂತಲ್ಲಿಯೇ ಕರವ ಮುಗಿವೆ ನಾನು. ಕವಿತೆಯಲ್ಲಿ ಭಾವರಳಿ, ಎತೆಗಳಲ್ಲಿ ಕನಸು ಮೂಡಿ, ಚಿತ್ರದಲ್ಲಿ ಬಣ್ಣ ಚೆಲ್ಲಿ ಪ್ರಭೆಗಳು ನಲಿದವು. ಅಕ್ಷರಗಳ ಆರಾಧಿಸಿ ಕನಸುಗಳರೆ ಕಟ್ಟೆ ಸುಜನ ಸಿರಿಯ ಅರಳಿಸಿ ಶಾರದಾಂಬೆ ಒಲಿದಳು. ಪ್ರತಿಪುಟವು ಅಕ್ಷರದಲ್ಲಿ ಅರಳಲು ನೆರವಾದ ಹಸ್ತಗಳೇ ಶ್ರೀಬಲವು. ಪುಟ ಪುಟದಲ್ಲೂ ತುಂಬಿದ ಸಾಲಿನಲ್ಲಿ ಪತ್ರಿಕೆಯೆಡೆಗೆ ನಮ್ಮಯ ಒಲವು. ಎಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು. ಅಮೃತವಾಣಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಆಮಂತ್ರಿಸುತ್ತೇನೆ. ಜೈ ಶ್ರೀರಾಮ್. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ. ಅಮೃತವಾಣಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣ ಸಂಭ್ರಮದ ವೇದಿಕೆಯಲ್ಲಿ ಶ್ರೀ ಶೈಲೇಶ್ ಕಿಣಿಜಿ ಸದಸ್ಯರು, ಅಮೃತ ಭಾರತಿ ಟ್ರಸ್ಟ್ ಇವರಿಗೆ ಭಕ್ತಿಯಿಂದ ಅಮೃತ ಸ್ವಾಗತ ಸಲ್ಲಿಸುತ್ತೇನೆ. ಜೂನ್ ಮಾಸದ ಪತ್ರಿಕೆಯ ಪ್ರಾಯೋಜಕರು, ಸದಾ ನಮ್ಮೊಂದಿಗೆ ಆರ್ಥಿಕ ಶಕ್ತಿಯಾಗಿ ನಿಲ್ಲುವಂತ ಪೋಷಕರು ಶ್ರೀ ಡಾಕ್ಟರ್ ಜನಾರ್ದನ್ ನಾಯಕ್ ದಾಸಗುಟ್ಟೆ, ಅಜೆಕಾರು ಕಾರ್ಕಳ ಇವರಿಗೆ ಅಮೃತವಾಣಿಯ ಪರವಾಗಿ, ಟ್ರಸ್ಟ್ನ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಕೃತಜ್ಞತೆಯೊಂದಿಗೆ ಸ್ವಾಗತವನ್ನು ಸಲ್ಲಿಸುತ್ತೇನೆ. ಅಮೃತ ಭಾರತಿ ವಿದ್ಯಾಲಯ ಹೈಸ್ಕೂಲ್ ವಿಭಾಗದಲ್ಲಿ 14 ವರ್ಷಗಳಿಂದ ಶಾಲೆಯಿಂದ ಮನೆಗೊಂದು ಪತ್ರಿಕೆ, ಹಸ್ತಪತ್ರಿಕೆ, ಮಾಸಪತ್ರಿಕೆ ಪ್ರಕಟಿಸುತ್ತಾ ಬಂದಿದೆ. ಕಡೆಯಲ್ಲಿ ವಸಂತ ಉರಳಲಿ ಕಾಲ, ಕ್ಷಣಿಸಿದರಲ್ಲಿ ನಿನ್ನಿ ವೈಭವವು. ಪತ್ರಿಕೆಯ ಪ್ರಾಯೋಜಕರು ಪುಷ್ಪವನ್ನು ಸಲ್ಲಿಸಿ ಪತ್ರಿಕೆಯನ್ನು ಅನಾವರಣ ಮಾಡುವರೆ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮಾನ್ಯರೆಲ್ಲರೂ ಅನಾವರಣದ ಈ ಶುಭ ಗಳಿಗೆಗೆ ಕೈ ಜೋಡಿಸುವಂತೆ ಪ್ರೀತಿಯಿಂದ. ಅಮೃತವಾಣಿ ನವಚೇತನದ ಕಿರಣವೆನೆ, ಚತುರ್ಥ ಶವ ವರ್ಷಗಳ ಕಾಲಯಾನದಿ ಯುವ ಪ್ರತಿಭೆಗಳಿಗೆ ಬೆಳಕ ತಂದಿ ನೀನು. ಈ ಚಿಂತನೆ ಬಿತ್ತಿದ ಕನ್ನಡ ಮನಕ್ಕೆ ನಿಂತಲ್ಲಿಯೇ ಕರವ ಮುಗಿವೆ ನಾನು. ಕವಿತೆಯಲ್ಲಿ ಭಾವರಳಿ, ಎತೆಗಳಲ್ಲಿ ಕನಸು ಮೂಡಿ, ಚಿತ್ರದಲ್ಲಿ ಬಣ್ಣ ಚೆಲ್ಲಿ ಪ್ರಭೆಗಳು ನಲಿದವು. ಅಕ್ಷರಗಳ ಆರಾಧಿಸಿ ಕನಸುಗಳರೆ ಕಟ್ಟೆ ಸುಜನ ಸಿರಿಯ ಅರಳಿಸಿ ಶಾರದಾಂಬೆ ಒಲಿದಳು. ಪ್ರತಿಪುಟವು ಅಕ್ಷರದಲ್ಲಿ ಅರಳಲು ನೆರವಾದ ಹಸ್ತಗಳೇ ಶ್ರೀಬಲವು. ಪುಟ ಪುಟದಲ್ಲೂ ತುಂಬಿದ ಸಾಲಿನಲ್ಲಿ ಪತ್ರಿಕೆಯೆಡೆಗೆ ನಮ್ಮಯ ಒಲವು. ಮೇಲೆ ಉಪಸ್ಥಿತರಿರುವಂತಹ ಟ್ರಸ್ಟ್ಗಳಾದಂಥ ಶೈಲೇಶ್ ಕಿಣಿಯವರೇ, ಈ ಅಮೃತ ಭಾರತೀಯ ಈ 14 ವರ್ಷ ಕಳೆದು 15ನೇ ವರ್ಷದ ಈ ಒಂದು ಅಮೃತವಾಣಿ ಮಾಸಪತ್ರಿಕೆಯನ್ನು ಬಿಡುಗಡೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಅಮೃತ ಭಾರತಿ ಶಾಲೆ ನಮ್ಮ ಒಂದು ಕಾರ್ಕಳ ಮತ್ತು ಹೆಬ್ರಿ ಪರಿಸರದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಯಾಕೆಂದರೆ ನಾನು ಕಂಡಾಗ ಒಂದು ಸಂಸ್ಕಾರಯುತವಾದಂಥ ಶಿಕ್ಷಣ ಬೇರೆ ಯಾವ ಶಾಲೆಯಲ್ಲಿ ಸಿಗುವುದಿಲ್ಲ. ನಾವು ದೂರ ಇದ್ದರೂ ಕೂಡ ಇಲ್ಲಿಗೆ ನಮ್ಮ ಮಕ್ಕಳನ್ನು ಕಳಿಸ್ತೇವೆ. ಯಾಕೆಂದರೆ ಸಂಸ್ಕಾರಯುತ ಶಿಕ್ಷಣ ಈಗಿನ ಕಾಲದಲ್ಲಿ ಬಹಳ ಮುಖ್ಯ. ನನ್ನ 2 ಮಕ್ಕಳು ಕೂಡ ಇಲ್ಲೇ ಕಲಿತದ್ದು. ದೊಡ್ಡವ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ 2016ರಿಂದ 2020ರವರೆಗೆ ಕೋವಿಡ್ ಟೈಮ್ನಲ್ಲಿ ಒಂದು SSC ಆಯಿತು. ಹಾಗೆ ಈಗ 10ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಜೈ ಶ್ರೀರಾಮ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಡಾಕ್ಟರ್ ಜನಾರ್ದನ್ ನಾಯಕ್ ಅವರೇ,
ಸಂಸ್ಥೆಯ ಮುಖ್ಯಸ್ಥರೇ, ಮಾತಾಡಿ ಗುರುದೇವರೇ, ಮಕ್ಕಳೇ, ದಿನ ಮನೆಯಲ್ಲಿ ಪತ್ರಿಕೆ ಬರ್ತದಾ? ದಿನ ಬರ್ತದ ಪತ್ರಿಕೆ? ಎಷ್ಟು ಜನರ ಮನೆಯಲ್ಲಿ ಪತ್ರಿಕೆ ಬರ್ತದೆ ದಿನ? ಅದು ಯಾವ ಪತ್ರಿಕೆ? ದಿನಪತ್ರಿಕೆ ಅಲ್ವಾ? ಅದು ದಿನ ಬರುವಂತ ಪತ್ರಿಕೆ, ಅದಕ್ಕೆ ಏನ್ ಹೇಳ್ತಾರೆ? ದಿನಪತ್ರಿಕೆ ಅಲ್ವಾ? ನೋಡ್ತೀರಾ ಅದನ್ನು? ನೋಡ್ತೀರ ಅಂದ್ರೆ ಕೆಳಗೆ ಹಾಕಿರ್ತಾರೆ, ಎಲ್ಲೋ ಇಟ್ಟಿರ್ತಾರೆ, ನೋಡ್ತೇವಲ್ಲ. ಓದುವ ಅಭ್ಯಾಸ ಉಂಟಾ? ಓದ್ತೀರಾ? ಇನ್ನೂ ಒಂದು ವಿಶೇಷ ಕ್ರೀಡಾ ಚಟುವಟಿಕೆ ನಡೀತಾ ಇದೆ ಜಗತ್ತಲ್ಲಿ ಈಗ ಸದ್ಯ. ಯಾವ್ದು ಗೊತ್ತಿದ್ಯಾ? ಏನ್ ನಡೀತಾ ಇದೆ ದೊಡ್ಡ ಲೆವೆಲ್ ನಲ್ಲಿ? ಫಿಫಾ ಫುಟ್ಬಾಲ್ ಅಲ್ಲ. ನೋಡಿ, ಪತ್ರಿಕೆ ಓದಿದ್ರೆ ಅದರ ಬಗ್ಗೆ ವಿವರ ಇರ್ತದೆ. ಅದಕ್ಕೆ ಹೇಳುದು ಪತ್ರಿಕೆ ಓದ್ಬೇಕಂತ. ಇದು ಒಂದಲ್ಲ, ನಮ್ಮ ಸುತ್ತಮುತ್ತ ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇರ್ತದೆ ಅದನ್ನು ವಿಸ್ತೃತವಾಗಿ ವರದಿ ಮಾಡುವಂತಹದ್ದು ದಿನಪತ್ರಿಕೆಯಲ್ಲಿ ಮಾತ್ರ ಸಾಧ್ಯ. ಹೌದಾ? ವಿವರವಾದ ವಿವರಣೆ ಇರ್ತದೆ. ಶ್ರೀರಾಮ್, ಗುರಿ ಇಟ್ಟು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸು. ಗುರಿ ಇಲ್ಲದೆ ಪ್ರಯತ್ನಿಸುವುದು ಟೈಮ್ ಪಾಸ್. ಗುರಿ ಹಾಗೂ ಪ್ರಯತ್ನ ಎರಡೂ ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು. ಅಮೃತವಾಣಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣ ಸಂಭ್ರಮದ ವೇದಿಕೆಯಲ್ಲಿ ಶ್ರೀ ಶೈಲೇಶ್ವಿನಿ ಸದಸ್ಯರು ಅಮೃತ ಭಾರತಿ ಟ್ರಸ್ಟ್ ಇವರಿಗೆ ಕಾರ್ಯಕ್ರಮದ ಪರವಾಗಿ ಅಮೃತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೂನ್ ಮಾಸದ ಪತ್ರಿಕೆಯ ಆರ್ಥಿಕ ಶಕ್ತಿಯಾಗಿ ಉಪಸ್ಥಿತರಿದ್ದಾರೆ ಶ್ರೀ ಜನಾರ್ದನ ನಾಯಕ್ ದಾಸಗುಡ್ಡೆ, ಅಜಯ್ ಕಾರ್ಕಳ ಇವರಿಗೆ ಅಮೃತ ಭಾರತಿ ಟ್ರಸ್ಟಿನ ಪರವಾಗಿ, ಅಮೃತವಾಣಿಯ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಅಮೃತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಳೆಯಲಿ ವಸಂತ ಉರಳಲಿ ಕಾಲ, ಕ್ಷಣಿಸಿದರಲ್ಲಿ ನಿನ್ನಿ ವೈಭವವು, ಮನದ ಮಾತಿನ ಹಾಡಿನಲ್ಲಿ ಅಮೃತವಾಣಿ ಚಿರಂತನವು.